ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಮಾತು ಅರ್ಥ ಮಾಡ್ಕೊ ನೀನು. ಸರ್ ದಯವಿಟ್ಟು ನೀವು ನನ್ನ ಅರ್ಥ ಮಾಡ್ಕೊಳ್ಳಿ. ಅಜ್ಜಿ ಹತ್ರ ನನ್ನ ನಾಗರ ತಾಳಿನ ಇಸ್ಕೋಬೇಕು. ನನಗೆ ನನ್ನ ಮಗು ಬೇಕು ಸರ್. ನನಗೆ ನನ್ನ ಮಗು ಬೇಕು ಅಂದ್ರೆ ನನ್ನ ನಾಗರ ತಾಳಿನ ಪೂಜೆ ಮಾಡ್ಬೇಕು. ದಯವಿಟ್ಟು ಬಿಡಿ ಸರ್. ಸೇವಂತಿ ಪ್ಲೀಸ್ ನನ್ನ ಮಾತು ಕೇಳು. ಕೂತ್ಕೋ ಬೈಲಿ. ಕೂತ್ಕೋ ಸರ್. ಸೇವಂತಿ ನೀವು ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ನೀವು ನನ್ನ ಸಣ್ಣ ಸಣ್ಣ ಆಸೆಗಳನ್ನ ಪೂರೈಸ್ತೀರಾ, ಆದ್ರೆ ಇಷ್ಟು ದೊಡ್ಡ ಆಸೆಗೆ ಯಾಕೆ ತಣ್ಣೀರ್ ಏರಿಸ್ತಾ ಇದ್ದೀರಾ? ನನಗ್ ಮಗು ಬೇಕು ಸರ್. ನನಗ್ ನನ್ ಮಗು ಬೇಕು ಅಷ್ಟೇ. ನನಗ್ ಮಗು ಬೇಕು. ನೀವ್ ಅರ್ಥ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೋ. ಅಜ್ಜಿ ಯಾವತ್ತು ನನಗೆ ಹೀಗೆ ಚುಚ್ಚಿ ಮಾತಾಡಿಲ್ಲ ಸರ್. ಆದ್ರೆ ಇವಾಗ ಹೇಗ್ ಮಾತಾಡಿದ್ರು ನೋಡಿದ್ರಿ ತಾನೆ. ಒಂದ್ಸಲ ನಾನು ತಪ್ಪು ಮಾಡಿದೆ ಅಂತ ನನಗೆ ಮತ್ತೆ ಅದರ ಪೂಜೆ ಮಾಡೋ ಹಕ್ಕ ಇಲ್ಲ ಅಂತ ಹೇಳ್ತಾರೆ. ನೀವಾದ್ರೂ ಕೇಳ್ಬೇಕಲ್ವಾ ಅರ್ಜುನ್ ಸರ್? ಯಾಕೆ ಕೇಳಿಲ್ಲ? ಹೇಳಿ, ಮಾತಾಡಿ. ಈಗಷ್ಟೇ ನಾನು ನನ್ನ ಮಗುನ ಕಳ್ಕೊಂಡಿದ್ದೀನಿ. ನಾನು ಮತ್ತೆ ಮಗು ಮಾಡ್ಕೋಬೇಕು ಅಂತ ಆಸೆ ಪಡೋದು ತಪ್ಪಾ? ನಾನು ಮತ್ತೆ ತಾಯಿ ಆಗ್ಬೇಕು ಅಂತ ಅನ್ಕೊಳ್ಳೋದು ತಪ್ಪಾ? ನಾಗರ ತಾಳಿನ ಪೂಜೆ ಮಾಡಿ ನಾನು ಕಳ್ಕೊಂಡಿರೋ ಕಂದನ ಮಡಲು ತುಂಬಿಸ್ಕೋಬೇಕು ಅಂತ ಆಸೆ ಪಡೋದು ತಪ್ಪಾ? ನೀವ್ ಹೇಳಿ ಸರ್, ತಪ್ಪಾ? ಹೇಳಿ, ತಪ್ಪಾ? ನನಗದನ್ನ ಇಸುತ್ಕೊಡಿ ಸರ್, ಪ್ಲೀಸ್. ನೀವು ನನಗದನ್ನ ಇಸುತ್ಕೊಡಿ ಸರ್. ನನಗದು ಬೇಕು. ನನಗೆ ನನ್ನ ಮಗು ಬೇಕು ಸರ್. ಸೇವಂತಿ ನನ್ ಮುದ್ದು ಅಲ್ವಾ, ನನ್ ಬಂಗಾರ ಅಲ್ವಾ? ನೋಡು, ನನ್ ಮಾತು ಕೇಳು. ಇಲ್ಲ, ನಾನ್ ಯಾರ ಮಾತನ್ನು ಕೇಳಲ್ಲ. ನೀವು ನನ್ನ ಪರ ನಿಲ್ತೀರಾ ಅನ್ಕೊಂಡಿದ್ದೆ, ಆದ್ರೆ ನೀವು ಸೈಲೆಂಟ್ ಆಗಿದ್ರಿ. ಯಾಕೆ ಅರ್ಜುನ್ ಸರ್ ಹೀಗೆ ಮಾಡಿದ್ರಿ? ನೀವು ಒಂದೇ ಒಂದ್ ಮಾತು ಹೇಳಿದಿದ್ರೆ ಅಜ್ಜಿ ಕೇಳ್ತಿರ್ಲಿಲ್ವಾ? ನಾನು ಅಜ್ಜಿ ಹತ್ರ ಮಾತಾಡ್ಬೇಕು ಅಂತಾನೆ ಅನ್ಕೊಂಡೆ, ಆದ್ರೆ ಅವತ್ತು ಡಾಕ್ಟರ್ ಹೇಳಿದ್ದು ನೆನಪಾಯ್ತು. ಎಲ್ಲ ಗೊತ್ತಿದ್ದು ಅಜ್ಜಿನ ನಾಗರ ತಾಳಿ ಕೊಡಿ ಅಂತ ಹೇಗ್ ಬಲವಂತ ಮಾಡ್ಲಿ? ನನ್ ಕೈಲಿ ಆಗ್ತಿಲ್ಲ ಸೇವಂತಿ. ನಾನು ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದೀನಿ. ಸರ್, ಅಸಹಾಯಕ ಪರಿಸ್ಥಿತಿ ಅಂದ್ರೆ ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಡಾಕ್ಟರ್ ಅಂತದೇನ್ ಹೇಳಿದ್ರು? ಹೇಳಿ ಸರ್, ಡಾಕ್ಟರ್ ಏನಂದ್ರು? ಸರ್, ನಿಮ್ಮನ್ನೇ ಕೇಳ್ತಿರೋದು. ಡಾಕ್ಟರ್ ಏನಂತ ಹೇಳಿದ್ರು? ಮಾತಾಡಿ ಅರ್ಜುನ್ ಸರ್, ಏನಂದ್ರು? ಡಾಕ್ಟರ್ ಅಂತ ಅದೇನ್ ಹೇಳಿದ್ರು ಹೇಳಿ. ಹೇಳಿ ಸರ್, ಹೇಳಿ. ಅಜ್ಜಿಗೆ ಆಲ್ರೆಡಿ ನನ್ನ ಮಾತಿಂದ ಕೊಂದಿದ್ದಾರೆ. ನೀವೀಗ ಮೌನದಿಂದ ಕೊಲ್ಬೇಡಿ. ಹೇಳಿ, ಡಾಕ್ಟರ್ ಏನಂದ್ರೆ ಹೇಳಿ, ಪ್ಲೀಸ್. ಹೇಳಲ್ಲ ಅಲ್ಲ? ಹೇಳ್ಬೇಡಿ, ನಾನೇ ಫೋನ್ ಮಾಡಿ ಕೇಳ್ತೀನಿ. ಸೇವಂತಿ, ಅದು ಡಾಕ್ಟರ್ ನಿನ್ಗೆ ನನಗೆ ಅದು ಅವತ್ ನಿನ್ ಬಿದ್ದಾಗ ನಿನ್ ಗೇಟ್ ಆಗಿತ್ತಲ್ಲ. ಹೇಳಿ, ಮುಂದೆ ಹೇಳಿ. ಏನಿಲ್ಲ ಸೇವಂತಿ, ಅವತ್ ನಿನಗಾಗಿದ್ದ ಡೇಟ್ಗೆ ನಿನ್ ಗರ್ಭಕೋಶಕ್ಕೆ ಸ್ವಲ್ಪ ಪೆಟ್ಟಾಗಿದೆಯಂತೆ. ಅದು ವಾಸಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ 2 ವರ್ಷ ಮಗು ಮಾಡ್ಕೋಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಡಾಕ್ಟರ್ ವಾರ್ನ್ ಮಾಡಿದ್ದಾರೆ. ನಿಜನಾ? ಅಲ್ಲ, ಮತ್ತೆ ಇದನ್ನ ಡಾಕ್ಟರ್ ನನ್ನ ಹತ್ರ ಯಾಕೆ ಹೇಳಿಲ್ಲ? ಅದು ಈಗಷ್ಟೇ ನಿನ್ ಮಗುನ ಕಳ್ಕೊಂಡಿದ್ಯಲ್ವಾ, ಈ ವಿಷಯನೂ ನಿನ್ಗೆ ಹೇಳಿದ್ರೆ ನಿನ್ಗೆ ಆ ಶಾಕ್ನ ತಡ್ಕೊಳಕ್ಕಾಗಲ್ಲ, ಹೇಳ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ಮುಚ್ಚಿಟ್ವಿ. ನೋಡು, ಪೂಜೆ ಮಾಡಿದ್ಮೇಲೂ 2 ವರ್ಷ ಮಗು ಮಾಡ್ಕೋಬಾರ್ದು ಅಂದಮೇಲೆ ಪೂಜೆ ಮಾಡಿ ಏನ್ ಪ್ರಯೋಜನ ಸೇವಂತಿ? ನಿನ್ಗೂ ಅಪಾಯ ಆಗ್ಬಾರ್ದಲ್ವಾ? ಈ ಸೇವಂತಿಗೆ ಯಾವ ಅಪಾಯನೋ ಆಗೋದನ್ನ ಈ ಅರ್ಜುನ್ ಯಾವತ್ತೂ ಮಾಡಲ್ಲ ಅಂತ ನಿನ್ ಗೊತ್ತಲ್ವಾ? ಅಯ್ಯೋ,
ಯಾವ ಅಪಾಯನೂ ಇಲ್ಲ ಸರ್. ದೇವ್ರ ಕಣ್ಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ಈ ಡಾಕ್ಟರ್ಗಳು ಸುಮ್ಮನೆ ಹೆದರ್ಸ್ತಾರ ಅಷ್ಟೇ. ಏನೂ ಆಗಲ್ಲ ಸರ್. ಥೈರಾಯ್ಡ್ ಇದ್ರೆ ಮಕ್ಕಳಾಗಲ್ಲ ಅಂತಾರೆ. PCOS ಇದ್ರೆ ನಿಮ್ಗೂ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆಲ್ಲ ಟ್ರೀಟ್ಮೆಂಟ್ ಇಲ್ಲದೆ ಮಕ್ಕಳಾಗಿದೆ ಸರ್. ದೇವ್ರ ದಯೆ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ. ನಿಜ ಸೇವಂತಿ, ಆದ್ರೆ ಒಂದು ಹೆಣ್ಣಿಗೆ ಮಗು ಹಡಿಯೋದಿಕ್ಕೆ ಅಂತಾನೆ ಅವಳು ಒಡ್ಲಲ್ಲಿ ಗರ್ಭಕೋಶ ಇರುತ್ತೆ. ಆದ್ರೆ ಆ ದೇವರು ನಿನ್ನಿಂದ ಅದನ್ನೇ ಕಿತ್ಕೊಂಡಿದ್ದಾನೆ. ಹೀಗಿರುವಾಗ ನೀನು ಹೇಗೆ ತಾಯಿ ಆಗೋದಕ್ಕೆ ಸಾಧ್ಯ? ಸರ್, ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ ಸರ್? ನನಗ್ ಮಗು ಬೇಕು. ನಾನ್ ನಾಗರ ತಳಿ ಪೂಜೆ ಮಾಡ್ಬೇಕು. ಬನ್ನಿ ಅಜ್ಜಿ ಹತ್ರ ಮಾತಾಡಿ ನಾಗರ ತಳಿಸ್ಕೊಡಿ. ಬನ್ನಿ. ನನ್ನ ಮಾತು ಕೇಳು ಸೇವಂತಿ, ನನ್ನ ಮಾತು ಅರ್ಥ ಮಾಡ್ಕೋ ಸೇವಂತಿ. 2 ವರ್ಷದೊಳಗಡೆ ಮಗು ಆದ್ರೆ ನೀನು ಜೀವಕ್ಕೆ ಅಪಾಯ ಇದೆ ಸೇವಂತಿ. ಪ್ಲೀಸ್ ಅರ್ಥ ಮಾಡ್ಕೋ. ಪರವಾಗಿಲ್ಲ, ನಾನು ಸತ್ರು ಪರವಾಗಿಲ್ಲ ಸರ್. ನನಗೆ ಮಗು ಬೇಕು ಅಷ್ಟೇ. ಸರ್, ಮಗುನ ನಿಮ್ ಕೈ ಕೊಟ್ಟು ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ನನ್ನ ಪ್ರಾಣ ಹೋದ್ರು ನಾನು ಯೋಚನೆ ಮಾಡಲ್ಲ. ನಾನ್ ತಾಯಿ ಅಂತ ಅನಿಸ್ಕೊಂಡು ಸಾಯ್ಬೇಕು ಸರ್, ಅಷ್ಟೇ. ಸೇವಂತಿ, ಇನ್ನೊಂದ್ಸಲ ನಿನ್ನ ಬಾಯಲ್ಲಿ ಸಾಯ್ತೀನಿ ಅನ್ನೋ ಮಾತು ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೋಡು, ಹಾಗೇನಾದ್ರೂ ಇನ್ನೊಂದು ಸಲ ಸಾವಿನ ಬಗ್ಗೆ ಮಾತಾಡಿದ್ರೆ ನಿನಗಿಂತ ಮುಂಚೆ ನಾನೇ ಸತ್ತೋಗ್ತೀನಿ. ಯಾಕೆ ಸರ್ ಈ ಥರ ಎಲ್ಲ ಮಾತಾಡ್ತೀರಾ ನೀವು? ನನಗೆ ಗೊತ್ತು ಸೇವಂತಿ, ಮಗುವನ್ ಕಳ್ಕೊಂಡಿದ್ದಕ್ಕೆ ನಿನಗೆ ತುಂಬಾ ಆಘಾತ ಆಗಿದೆ ಅಂತ ನನಗೆ ಗೊತ್ತು. ಹಾಗಂತ ನಾನು ನಿನ್ನನ್ನು ಕಳ್ಕೊಳ್ಳೋ ಅಂತ ಮಾತಾಡಬೇಡ. ನನಗೆ ನಿಜವಾಗ್ಲೂ ತಡ್ಕೊಳ್ಳೋ ಶಕ್ತಿ ಇಲ್ಲ. ಐ ಆಮ್ ಸೋ ಸಾರಿ ಸರ್. ಐ ಆಮ್ ರಿಯಲಿ ಸಾರಿ. ಸೇವಂತಿ, ನೀನ್ ನನ್ನ ಪ್ರಾಣ. ನೀನು ಹೋದ್ರೆ ನಾನು ಉಳಿತೀನ? ಇನ್ನೊಂದ್ಸಲ ಸಾಯೋ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ನೀನ್ ನನ್ನ ಉಸಿರು ಸೇವಂತಿ, ನನ್ನ ಉಸಿರು. ಅರ್ಜುನ್ ಸರ್, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಸರ್. ಆದ್ರೆ ಒಂದ್ ಮಾತು ನಿಜ, ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನೋ ನಾನ್ ನನ್ನ ಮಗುನು ಕೂಡ ಅಷ್ಟೇ ಪ್ರೀತಿ ಮಾಡ್ತೀನಿ ಸರ್. ಅದ್ ಮತ್ತೆ ನನ್ ಮಡ್ಲಿಗೆ ಬರ್ಬೇಕು ಸರ್. ನನ್ ಮಗು ಮತ್ತೆ ಬರುತ್ತಲ್ವಾ? ನನ್ ಮಡ್ಲಿಗೆ ಮತ್ತೆ ಸೇರುತ್ತಲ್ವಾ? ಹೇಳಿ ಸರ್.